ಏನೇ ಮಾಡಬೇಕು ಅಂತ ಅಲ್ಲಿಂದ ಮಿನಿಮಮ್ 80 to 120 ಮೀಟರ್ಸ್ ಲ್ಯಾಂಡ್ ಆಗಬೇಕು ಅಂತ ರೂಲ್ಸ್ಗಳು ಇದ್ದಾವೆ ಒಂದು. ಆಮೇಲೆ ಏನು ಬರುತ್ತೆ ಹೈವೇಲಿ ಮಿನಿಮಮ್ 80 to 120 ಮಿನಿಮಮ್ ಡಿಸ್ಟೆನ್ಸ್ ಇದೆ ಇರುತ್ತೆ. ಆ ಡಿಸ್ಟೆನ್ಸ್ ಡೈರೆಕ್ಟ್ ಅಲ್ಲೇ ಸರ್ಕಾರಿ ಕೊಟ್ಟಿದ್ದಾರೆ. ಅದೇನೋ ಎಲ್ಲ ಸ್ಲೋಪಲ್ಲಿ ನೋಡೋ ನಿಮಗೆ ಕೋರ್ಟ್ ಮುಗಿದಾಗ ಅದು ಬರೀ ತುಂಬ ಇದೆ ರಸ ಪಟ್ಕೊಂಡು ಅಲ್ಲೇ ಅಲ್ಲಿಂದ ಏನಿಲ್ಲ. ಅದು ಹಂತದಲ್ಲೂ ನಿಯಮ ಪಾಲನೆ ಮಾಡಬೇಕು. ಹಾಗಾಗಿ 7 ದಿನದಲ್ಲಿ ಅವರು ಫೆಸಿಲಿಟಿ ಏನು ಬರ್ತದೆ ಅಂತ ರಿಪೋರ್ಟ್ ಕೊಟ್ಟು ಅದ್ರ ಮೇಲೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಗಮನಕ್ಕೆ ತಗೊಬಂದು ಏನೇನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಸರ್ ಎಂತ ಸರ್ ಪಾದಚಾರಿಗಳಿಗೆ ಮಾಡಬೇಕು. ಆ ಗರ್ಡರ್ ಬೋರ್ಡ್ ಫಿಕ್ಸ್ ಮಾಡಿ ದೊಡ್ಡ ಜವಾಬ್ದಾರಿ ಆಗೈತೆ ಸರ್. ಅದನ್ನು ಜೊತೆಲೇ ಪ್ಯಾರಲಾಗಿ ಮಾಡ್ತೀವಿ ಸರ್. ಇದ್ರ ಜೊತೆಗೆ ಬೇಲೂರು NH ಬಗ್ಗೆ ನೀವು ಸದನದಲ್ಲಿ ಪ್ರಸ್ತಾಪ ಮಾಡಿ ಈಗಾಗಲೇ ಅದು ಪೇಪರ್ ವರ್ಕ್ ಲೇಟ್ ಆಗಿದೆ, ಅದು ಸರಿಯಾಗಿ ಅಲ್ಲ ಮಂಜೂರಾದ ಸದನದಲ್ಲಿ ನಾನು ಸಹ ಅದನ್ನ ಮನವಿಯನ್ನು ಮಾಡಿದ್ದೆ. ಜೊತೆಗೆ ನಮ್ಮ ಕೇಂದ್ರ ನಮ್ಮ ಸಚಿವರನ್ನ ಭೇಟಿ ಮಾಡಿದಾಗ ನಿತಿನ್ ಗಡ್ಕರಿ ಸರ್ ಸಹ ಅವರು ಸಹ ಖುದ್ದಾಗಿ ಕರೆಯನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಕ್ಷಣನೇ ಹೇಳಿದರು. ಹಾಗಾಗಿ ಅದು ಅಪ್ರೂವ್ ಆಗಿದೆ. ಅದು ಮಾಹಿತಿ ಕೊಡ್ತೀನಿ ನಿಮಗೆ. ಅದು ಆಗಲೇ ಅಪ್ರೂವ್ ಆಗಿ ಕೋರ್ಟಿಗೆ ಡೆಪಾಸಿಟ್ ಮಾಡಿ ನಾವು ರೈತರುಗಳಿಗೆ ಸಂಬಂಧಪಟ್ಟ ಪರಿಹಾರನ ಕೋರ್ಟ್ಗೆ ಡೆಪಾಸಿಟ್ ಮಾಡಿ ಮುಂದಿನ ದಿನಗಳಲ್ಲಿ ಕೆಲಸ ಶುರು ಮಾಡೋ ಕೆಲಸವನ್ನು ಮಾಡ್ತೇವೆ. ಈಗ ಮಹಾನಗರ ಪಾಲಿಕೆ ಆಫೀಸ್ ವರ್ಕ್ಸ್ ಆಗಿ ಸರ್ಕಾರದಿಂದ ನಾವು ಹೊಸದಾಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಆ ಪ್ರೋಸೆಸ್ಸಲ್ಲೂ ನಾವು ಇದ್ದೀವಿ. ಯಾವುದೇ ರೀತಿಯ ಸಾರ್ವಜನಿಕರಿಗೆ ವಾರ್ಡ್ನ ನಾಗರಿಕರುಗಳಿಗೆ ಸಮಸ್ಯೆ ಆದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ವಾರದಲ್ಲಿ ನಾನು ಸಹ ಪಾಲಿಕೆಗೆ ಹೋಗಿ ಏನು ಸರಿಪಡಿಸ್ಕೋಬೇಕು, ಏನು ಸಮಸ್ಯೆಗಳಿದೆ ಅನ್ನೋದನ್ನು ಗಮನಾರ್ಹ ಕೆಲಸ ಮಾಡ್ತೀವಿ. 3 ವರ್ಷ ಯಾವುದೇ ಗ್ರಾಂಟ್ಸ್ನ ಕೊಡಲ್ಲ ಅಂತೇಳಿ ರಾಜ್ಯ ಸರ್ಕಾರ ಅದು ವ್ಯಕ್ತಿಯಿಂದ ಮಾಹಿತಿ ಕೊಟ್ಟಿದ್ದಾರೆ. ನಾನು ಅದನ್ನು ಒಪ್ಕೊಳ್ತೀನಿ. ಅದು ನಾವು ಮತ್ತೆ ಈ ಫೈಲ್ ಪಿಕಪ್ ಮಾಡಿ ನಾವು ಮತ್ತೆ ಮನವಿಯನ್ನು ಮಾಡಿದ್ದೇವೆ. ಹಾಗಾಗಿ ಜಿಲ್ಲಾ ಮಂತ್ರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಅವರು ಸಹ ಇದಾಗಿ ಯಾಕೆ ಮಾಡಬಾರ್ದು ಅನ್ನೋದನ್ನ ಭೇಟಿ ಮಾಡಿ ಅವರು ಸಹ ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಏನು ಮಾಡ್ಬೋದು ಮನವಿ ಕೂಡ ಕೊಟ್ಟಿದ್ದೆ. ಇದನ್ನು ಖುದ್ದಾಗಿ ಇವತ್ತು ಮಾನ್ಯ ಲೋಕಸಭಾ ಸದಸ್ಯರು ಸ್ಥಳ ಪರಿಶೀಲನೆಗೆ ಬಂದಿದ್ದರು. ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಇಂಜಿನಿಯರ್ಗಳನ್ನ ಇಲ್ಲಿಗೆ ಬರೋಕ್ಕೆ ಹೇಳಿದರು. ಹಾಗೆ ನ್ಯಾಷನಲ್ ಹೈವೇ, PWD, ಕಾರ್ಪೊರೇಷನಿಗೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ನಾವು ಏನು ನಮ್ಮ ಸಮಸ್ಯೆ ಇದೆ ಅಂತ ಖುದ್ದಾಗಿ ಈ ಜಾಗದಲ್ಲಿ ಪ್ರತಿಯೊಬ್ಬರು ಏನೇನು ನ್ಯೂನ್ಯತೆ ಇದೆ ಅದನ್ನು ಕೂಡ ಹೇಳಿ. ಈಗ ಸರ್ವಿಸ್ ರೋಡು ಈ ಫ್ಲೈಓವರಿಗೆ ಕನೆಕ್ಟ್ ಆಗೋ ಜಾಗ ಭಾಳ ಚಿಕ್ಕದಿದೆ. ಅವ್ರು ಹೇಳ್ತಾರೆ ಗ್ರೇಡಿಯಂಟು 1:30 ಇರಬೇಕು, ಅದಕ್ಕೋಸ್ಕರ ಸರ್ಕಲಿಗೆ ಬಂದಿದ್ದೀವಿ ಅಂತ. ನಾವು ಫಿಸಿಕಲಿ ಅವ್ರಿಗೆ ತೋರಿಸಿದ್ದೀವಿ, ನಾವು ಲೆವೆಲ್ಸ್ ನೋಡಿದ್ದೀವಿ. 1:30 ಇಲ್ಲಿಗೆ 50 ಮೀಟ್ರ್ ಇದಕ್ಕೆ ಲ್ಯಾಂಡ್ ಆಗ್ತಾಯಿದೆ. ನೀವು ಅಲ್ಲಿವರೆಗೂ ವಾಲ್ ಕಟ್ಟಿರೋದ್ರಿಂದ ಸರ್ವಿಸ್ ರೋಡ್ ಎಂಟ್ರಿ ಆಗೋಕ್ಕಾಗ್ತಾಯಿಲ್ಲ. ನೇರವಾಗಿ ಹೈವೇ ತಂದು ನೀವು ಸರ್ಕಲಿಗೆ ನಿಲ್ಲಿಸಿರೋದ್ರಿಂದ ಪಾದಚಾರಿಗಳಿಗೆ ದಾಟಕ್ಕಾಗ್ತಾಯಿಲ್ಲ. ಸರ್ವಿಸ್ ರೋಡ್ ಅಪ್ರೋಚ್ ಆಗ್ತಾಯಿಲ್ಲ. ಅದೇ ರೀತಿ ಹೈವೇಲಿ ಬರುವಂಥವ್ರಿಗೆ ಸಿಗ್ನಲ್ಗಳು ಜಾಸ್ತಿ ಸಿಗ್ತಾಯಿದೆ. ಪೀಕ್ ಟೈಮಲ್ಲಿ ನೀವು 3-4 ಸಿಗ್ನಲಿಗೆ ಅವರು ಜನ ಸಿಗ್ತಾ ಇರೋದು ನೀವು ಎಲ್ಲ ಕಣ್ಣಾರೆ ನೋಡ್ತಾ ಇದ್ದೀರಿ. ಅದನ್ನು ಸರಿಪಡಿಸ್ಬೇಕು ಅಂತ ಕೇಳಿದಾಗ ಮಾನ್ಯ ಲೋಕಸಭಾ ಸದಸ್ಯರು ಎಲ್ಲ ಇಂಜಿನಿಯರ್ಗಳಿಗೂ ಕರೆಸಿ ಹೇಳಿದ್ದಾರೆ ಏನು ಮಾಡ್ಬೋದು ಟೆಕ್ನಿಕಲಿ, ನೀವೆಲ್ಲ ಜಂಟಿ ಸರ್ವೆ ಮಾಡಿ ಅದನ್ನು ತಿಳಿಸ್ಬೇಕು ಅಂತೇಳಿ ಅಂದಿದ್ದಾರೆ. ಅವರು ಕೂಡ ಏನು ಜನಕ್ಕೆ ತೊಂದರೆ ಆಗಿದೆ ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಅಂದಿದ್ದಾರೆ. ನಮಗೂ ಆಶಾಭಾವನೆ ಇದೆ ಇದು ಸರಿಪಡಿಸಿದರೆ. ಇದು ಮಾಡ್ತಾರ ಫ್ಲೈಓವರ್ ಮಾಡಿರೋದೇ ಸಾರ್ವಜನಿಕರಿಗೋಸ್ಕರ, ಅದರಿಂದ ತೊಂದರೆ ಆಗ್ತಾಯಿದೆ ಅಂದಮೇಲೆ ಮಾಡಿದ್ದು ಪ್ರಯೋಜನ ಏನೋ ಅನ್ನೋಂಗಾಗುತ್ತೆ. ಹಾಗಾಗಿ ನಮ್ಮ ಮನವಿ ಕೂಡಲೇ ಇನ್ನೊಂದು ವಾರದೊಳಗೆ ನಾವು ಜಂಟಿ ಸರ್ವೆ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಈ ವಾರದೊಳಗೆ ಜಂಟಿ ಸರ್ವೆ ಮಾಡಿ ಏನು ಸಮಸ್ಯೆ ಇದೆ, ಜನಕ್ಕೆ ಆಗ್ತಾ ಇರೋ ಸಮಸ್ಯೆನ ಸರಿಪಡಿಸ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಈ ಎಲ್ಲ ಭಾಗದ ಜನರ ಪರವಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ.